ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮಂಗಳ ಪ್ರಭುರಾಜ್ ವ್ಲಾಗ್ಸ್. ಸೊ ಇವತ್ತು ನಾನು ನಿಮ್ಮ ಜೊತೆಗೆ ಒಂದು ಸ್ಪೆಷಲ್ ಆಗಿರುವಂಥ ಒಂದು ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ರೆಸಿಪಿ ಯಾವುದಂತ ತಮ್ನಿಲಲ್ಲಿ ಆಗಲೇ ನಿಮಗೆ ಗೊತ್ತಾಗಿದೆ. ಸೊ ಪರ್ಫೆಕ್ಟಾಗಿ ಚಕ್ಕುಲಿ ಯಾವ ಥರ ಮಾಡೋದಂತ ಈ ಒಂದು ರೆಸಿಪಿಯಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಸೊ ಇಂದಿನ ಒಂದು ರೆಸಿಪಿಯಲ್ಲಿ ನಾನು ಮುರುಕು ಮಾಡೋದನ್ನು ನಿಮಗೆ ತೋರಿಸ್ಕೊಟ್ಟಿದ್ದೆ ಮಂಗಳೂರು ಸ್ಟೈಲಲ್ಲಿ. ಇವತ್ತಿನ ಈ ರೆಸಿಪಿಯಲ್ಲಿ ನಾನು ಪರ್ಫೆಕ್ಟಾಗಿ ಹೇಗೆ ಚಕ್ಕುಲಿ ಮಾಡೋದು ಹಾಗೂ ಅಳತೆ ಎಷ್ಟು ತೊಗೊಳ್ಳೋದಂತ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ನೋಡೋಣ ಏನೆಲ್ಲ ಸಾಮಗ್ರಿಗಳನ್ನು ಇದಕ್ಕೆ ಹಾಕ್ಕೊಳ್ಳೋದಂತ. ಸೊ ಇಲ್ಲಿ ನಾನು 2 ಬಟ್ಲು ರೈಸ್ ಪೌಡರ್ ತೊಗೊಂಡಿದ್ದೀನಿ, ರೈಸ್ ಫ್ಲಾರ್ ತೊಗೊಂಡಿದ್ದೀನಿ. ಹಾಗೆ 1 ಕಪ್ಪು ಕಡಲೆಪಪ್ಪು, 1 ಕಪ್ಪು ಉದ್ದಿನಬೇಳೆ, 2 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರು, ಹಾಗೆ ಸ್ವಲ್ಪ ಅರಿಶಿನ ಪುಡಿ, 1 ಟೇಬಲ್ ಸ್ಪೂನು ಉಪ್ಪು, 2 ಟೇಬಲ್ ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಹಿಂಗು, ಜೊತೆಗೆ ನಾನು ಓಮ್ ತೊಗೊಂಡಿದ್ದೀನಿ, ಅಜ್ವಾಯಿನ್ ತೊಗೊಂಡಿದ್ದೀನಿ, ಅದೊಂದು 1/4 ಸ್ಪೂನು. ಸೊ ಇದು ನಾನಿಲ್ಲಿ ಓಮಮ್ಗಳನ್ನ ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೀನಿ ನುಣ್ಣಗೆ. ಸೊ ಯಾಕಂದರೆ ನಾವು ತಿನ್ಬೇಕಾದ್ರೆ ಅದೇ ಫ್ಲೇವರ್ ಬರಬಾರ್ದು ಅಂತ. ಸೊ ಇದ್ರ ಜೊತೆಗೆ ಕಡಲೆಪಪ್ಪು ಹಾಗೂ ಉದ್ದಿನಬೇಳೆನೂ ಲೈಟಾಗಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ, ಹಸಿ ವಾಸನೆ ಹೋಗೋವರೆಗೆ ಫ್ರೈ ಮಾಡ್ಕೊಂಡಿದ್ದೀನಿ. ಅದನ್ನೀಗ ನಾವು ಮಿಕ್ಸಲ್ಲಿ ಹಾಕಿ ನುಣ್ಣಗೆ ಫೈನಾಗಿ ಪೌಡರ್ ಮಾಡ್ಕೊಳ್ಬೇಕು. ಸೊ ನಾವು ಮುಟ್ಟಿದರೆ ನೈಸಾಗಿರಬೇಕು, ಫೈನ್ ಪೌಡರ್ ಆಗಿರಬೇಕು. ಸೊ ಎರಡನ್ನು ನಾನು ಚೆನ್ನಾಗಿ ನೈಸಿಗೆ ಪುಡಿ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ನಾವು ಪುಡಿ ಮಾಡ್ಕೊಂಡ ನಂತರ ಬೇಕಾದರೆ ಒಂದು ಸಲ ನಾವು ಜಾಲ್ರ ಮಾಡಿಕೊಂಡ್ರೆ ಅದರಲ್ಲಿ ನನ್ನ ಪೀಸಸ್ ಇದ್ದರೆ ಬರುತ್ತೆ. ಸೊ ನೀವು ನುಣ್ಣಗೆ ಮಾಡಿಕೊಂಡ್ರೆ ನೀವು ಜಾಲ್ರ ಮಾಡೋಂಥ ಅವಶ್ಯಕತೆ ಇರಲ್ಲ. ನೋಡಿ ಈ ಥರ ಇರಬೇಕು. ಸೊ ಮುಟ್ಟಿದರೆ ನಿಮಗೆ ನೈಸಾಗಿ ಇರಬೇಕು. ಹಾಗೆ ನಾನಿಲ್ಲಿ ತುಪ್ಪವನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ತುಪ್ಪವನ್ನು ಸ್ವಲ್ಪ ಲೈಟಾಗಿ ನಾನು ಬೆಚ್ಚಗೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ಆದ ನಂತರ ಸೊ ಒಂದು ಬೌಲಿಗೆ ಏನು ಅಕ್ಕಿ ಇಟ್ಟಿದೆಲ್ಲ ಅದನ್ನು ನಾನೀಗ ಡೈರೆಕ್ಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದನ್ನು ಹಾಗೆ ಜಾಲ್ರ ಎಲ್ಲ ಮಾಡಿ ಆಗಿದೆ ಎಲ್ಲನೂ. ಸೊ ನೀವು ಬೇಕಾದ್ರೆ ಜಾಲ್ರ ಮಾಡಿ ಹಾಕ್ಕೊಳ್ಳಿ. ಸೊ ಇದಕ್ಕೆ ಜೊತೆಗೆ ನಾನು ಸ್ವಲ್ಪ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಹಾಗೆ ಇದಕ್ಕೆ 2 ಟೇಬಲ್ ಸ್ಪೂನು ರೆಡ್ ಚಿಲ್ಲಿ ಪೌಡರು, 1/4 ಸ್ಪೂನು ಅರಿಶಿನ ಪುಡಿ, 1 ಟೇಬಲ್ ಸ್ಪೂನ್ ಉಪ್ಪು ಮತ್ತು ಅಜ್ವಾಯಿನ್ ಎಲ್ಲ ಹಾಕಿ ನಾನೀಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ನಾವು ಆದಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅದಾದಮೇಲೆ ನಾವು ತುಪ್ಪವನ್ನು ಹಾಕಬೇಕು. ಸೊ ಈಗ ನಾನು ತುಪ್ಪವನ್ನು ಹಾಕಿ ಈಗ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಮಿಕ್ಸ್ ಮಾಡಿದ ನಂತರ ಇದು ಈ ಥರ ಇರುತ್ತೆ. ಸೊ ಇದು ಫೈನಾಗಿ ನಾವು ಪೌಡರ್ ಮಾಡಿದ್ರಿಂದ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ನಾವು ನೀರನ್ನು ಬೆಚ್ಚಗೆ ಮಾಡಿ ಹಾಕಿದರೆ ಚೆನ್ನಾಗಿರುತ್ತೆ. ನಾವು ಹಾಗೆ ಡೈರೆಕ್ಟಾಗಿ ತಣ್ಣಗಿರೋ ನೀರು ಹಾಕಿದ್ರೆ ಅದು ಟೇಸ್ಟ್ ಚೆನ್ನಾಗಿರಲ್ಲ. ಸೊ ಆದಷ್ಟು ನೀವು ನೀರನ್ನ ಸ್ವಲ್ಪ ಬೆಚ್ಚಗೆ ಮಾಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಇದನ್ನೆಲ್ಲ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಷ್ಟು ಹದ ಬಂದರೆ ಸಾಕು. ನೋಡಿ, ಇದು ಪರ್ಫೆಕ್ಟಾಗಿದೆ ಹದ. ಸೊ ಈಗ ನೀವು ಚಕ್ಲಿ ಮಾಡಬೇಕಾದ್ರೆ ನಿಮಗೆ ಯಾವುದೇ ರೀತಿಯ ಒಡೆಯಲ್ಲ ಇದು. ಸೊ ಹಾಗಾಗಿ ನೀವೇನಾನ ಹಿಟ್ಟು ಗಟ್ಟಿಯಾಗಿದೆ ಅಂದರೆ ಸ್ವಲ್ಪ ನೀವು ಲೈಟಾಗಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು. ಈಗ ನಾನು ಚಕ್ಕಲಿ ಮೋಲ್ಡ್ಗೆ ಚಕ್ಕಲಿ ಮಾಡುವಂಥ ಶೇಪ್ ಇರೋವಂಥದ್ದನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನೀಗ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆಯನ್ನು ಹಾಕ್ಕೊಳ್ಳೋದು ಏನಕ್ಕಂದರೆ ಆವಾಗ ನಾವು ಅದನ್ನು ಚಕ್ಕಲಿ ಮಾಡಬೇಕಾದ್ರೆ ಸ್ಮೂತಾಗಿ ಬರುತ್ತೆ. ಹಾಗಾಗಿ ನಾವು ಈ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ಕೊಳ್ಬೇಕು. ಈಗ ನಾನು ಇದಕ್ಕೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ರೆಡಿಯಾಗಿರೋಂಥ ಹಿಟ್ಟನ್ನು ನಾನು ಇದಕ್ಕೆ 3/4 ಭಾಗ ಮಾತ್ರ ಹಾಕ್ಕೊಳ್ಳೋದು. ಸೊ ನೋಡಿ, ಇದಕ್ಕಿಂತ ಸ್ವಲ್ಪ ಹಾಕ್ಕೊಳ್ಳೋಣ. ಇಷ್ಟು ಹಾಕ್ಕೊಂಡ್ರೆ ಸಾಕು. ಇದನ್ನು ಇವಾಗ ನಾವು ಕ್ಲೋಸ್ ಮಾಡಿ ಚಕ್ಲಿ ಮಾಡೋಣ. ನೋಡಿ, ಇದು ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಪರ್ಫೆಕ್ಟಾಗಿ ಚಕ್ಲಿ ಶೇಪ್ ಏನಿದೆ ಅದು ಬರ್ತಾ ಇದೆ. ಸೊ ಎಲ್ಲೂ ಇದು ಬ್ರೇಕ್ ಆಗ್ತಿಲ್ಲ, ಯಾವುದೇ ರೀತಿ ಇದು ಕಟ್ ಆಗ್ತಾ ಇಲ್ಲ. ನೋಡಿ, ನೀಟಾಗಿ ಬರ್ತಾ ಇದೆ. ಈ ಥರ ಬಂದರೆ ಇದು ಪರ್ಫೆಕ್ಟಾಗಿ ನಾವು ಹಿಟ್ಟನ್ನು ಏನು ಕಲಿಸಿದ್ದೀವಲ್ಲ ಅದು ಕರೆಕ್ಟಾಗಿದೆ ಅಂತ ಅರ್ಥ. ನೋಡಿ, ಚಕ್ಲಿ ಈ ರೀತಿ ನಾನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದೊಂದಾಗಿ. ಸೊ ಎಲ್ಲ ಚಕ್ಲಿ ನಿಮಗೆ ಪರ್ಫೆಕ್ಟ್ ಶೇಪ್ ಏನು ಬರಬೇಕಂತ ಏನಿಲ್ಲ. ನಿಮ್ಗೆ ಯಾವ ಥರ ಶೇಪ್ ಬರುತ್ತೆ ಆ ಥರ ನೀವು ಮಾಡ್ಕೊಳ್ಳಿ. ಸೊ ಆದಷ್ಟು ನೋಡಿ ರೌಂಡ್ ಶೇಪ್ ಕೊಟ್ಟರೆ ಚಕ್ಲಿ ನೋಡಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ನೋಡಿ, ಎಲ್ಲ ನಾನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಅದೇ ಗ್ಯಾಪಲ್ಲಿ ನಾನೀಗ ಎಣ್ಣೆನೂ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಈಗ ಒಂದೊಂದಾಗಿ ಹಾಕಿ ಇದನ್ನು ಕರಿಬೇಕು ನಾವು. ನೋಡಿ, ಎಣ್ಣೆ ಬಿಸಿಯಾಗಿದೆ. ಇದಕ್ಕೀಗ ಒಂದೊಂದಾಗಿ ನಿಧಾನಕ್ಕೆ ನಾವು ಇದನ್ನು ಹಾಕ್ಕೊಳ್ಬೇಕು. ಯಾಕೆಂದರೆ ನಾವು ಹಾಗೆ ಡೈರೆಕ್ಟಾಗಿ ಹಾಕ್ಬಿಟ್ರೆ ಅದು ಕಟ್ಟಾಗುವಂಥ ಸಾಧ್ಯತೆ ಇರುತ್ತೆ. ನೋಡಿ, ಒಂದೊಂದನ್ನೇ ನಾವು ನಿಧಾನಕ್ಕೆ ಈ ಥರ ಎಣ್ಣೆಯಲ್ಲಿ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇದನ್ನು ನಾವು ಫ್ರೈ ಮಾಡ್ಕೊಳ್ಬೇಕು. ಸೊ ನೋಡಿ, ಈಗ ಚೆನ್ನಾಗಿದು ಎಣ್ಣೆ ಬಿಸಿಯಾಗಿರೋದ್ರಿಂದ ಸೊ ಯಾವುದೇ ರೀತಿ ಇದು ಅಂಟ್ಕೊಳ್ತಾ ಇಲ್ಲ, ನೀಟಾಗಿ ಫ್ರೈ ಆಗ್ತಾಯಿದೆ ಈ ರೀತಿ. ಸೊ ಈಗ ನಮ್ಮ ಈ ಒಂದು ರೆಸಿಪಿ ರೆಡಿಯಾಗಿದೆ. ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಹಾಗೂ ನೀವು ಮನೆಯಲ್ಲಿ ಯಾವ ರೀತಿ ಮಾಡ್ತೀರಾ ಅಂತ ನಿಮ್ಮ ಅನಿಸಿಕೆಯನ್ನು ನನಗೆ ತಿಳಿಸಿ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೂ ಮುಂದಿನ ವಿಡಿಯೋದಲ್ಲಿ ಇದೇ ಥರ ಹೊಸ ರೆಸಿಪಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಯಾರಾದರೂ ಹೊಸಬ್ರು ನನ್ನ ಈ ಒಂದು ವಿಡಿಯೋ ನೋಡ್ತಾ ಇದ್ದಾರಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ನಾನು ನಿಮಗೆ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು.